ಪ್ರಸಿದ್ಧವಾದ ಚೌಡೇಶ್ವರಿ ದೇವಾಲಯ. ದೇವಿಗೆ ಬಲಿ ಕೊಟ್ಟು ಹರಕೆ ಕಟ್ಕೊಳ್ತಾರೆ. ದೇಗುಲದ ಹಿಂಬದಿ ಇರುವಂತಹ ಅರಳಿ ಮರಕ್ಕೆ ಚೀಟಿ ಕಟ್ತಾರೆ. ಆ ಚೀಟಿಯಲ್ಲಿ ತಮ್ಮ ಸಮಸ್ಯೆಗಳನ್ನ ಬರೆದು ಮರಕ್ಕೆ ಕಟ್ಟಿ ಹೋಗ್ತಾರೆ. ಇನ್ನು ಕೆಲವರು ಫೋಟೋ ಸಮೇತ ಮರಕ್ಕೆ ಕಟ್ತಾರೆ. ಹೀಗೆ ಮರದಲ್ಲಿ ಕಟ್ಟಿ ಹೋಗಿದ್ದಂತಹ ಒಂದು ತಗಡಿನ ಚೀಟಿ ಹೇಳಿದ್ದು ಪ್ರೇತಾತ್ಮದ ಕತೆ. ಆ ಪ್ರೇತಾತ್ಮ ಹೇಳಿದ್ದು ಒಂದು ಕೊಲೆ ರಹಸ್ಯ, ಕೊಳವೆ ಬಾವಿ ಸೇರಿದಂತಹ ಕೊಲೆಯ ಸತ್ಯ. ಇಷ್ಟಕ್ಕೂ ಏನಿದು ಪ್ರೇತಾತ್ಮದ ಸೇಡಿನ ಕತೆ ತೋರಿಸ್ತೀವಿ ನೋಡಿ. ಚಿಕ್ಕಮಗಳೂರಿನ ಕಡೂರಿನಿಂದ ಸುಮಾರು 30 ಕಿಲೋಮೀಟರ್ ದೂರ ಹೋದ್ರೆ ಚೌಡೇಶ್ವರಿ ದೇವಾಲಯ ಸಿಗತ್ತೆ. ದೇಗುಲಕ್ಕೆ ಎಂಟ್ರಿ ಕೊಡೋಕು ಮೊದಲೇ ಹೆಬ್ಬಾಗಿಲು ಸಿಗತ್ತೆ. ಈ ಹೆಬ್ಬಾಗಿಲಿನ ಮೂಲಕ ಮುಂದೆ ಹೋದ್ರೆ ಚೌಡೇಶ್ವರಿಯ ದಿವ್ಯ ದರ್ಶನ ಸಿಗತ್ತೆ. ಪವಿತ್ರ ಮತ್ತು ಕರುಣಾಮಯಿಯಾಗಿರೋ ಈ ಮಹಾತಾಯಿ ಬೇಡಿ ಬಂದವರ ಸಕಲ ಸಂಕಷ್ಟಗಳನ್ನ ದೂರಾಗಿಸುತ್ತಾಳೆ. ದುಷ್ಟರನ್ನ ಶಿಕ್ಷಿಸುವ ಈ ದೇವಿ ಬಳಿ ಏನೇ ಬೇಡಿಕೊಂಡ್ರು ಈಡೇರುತ್ತದೆ ಎನ್ನುವ ನಂಬಿಕೆ ಭಕ್ತರಲ್ಲಿದೆ. ಅದು ಕೂಡ ಭಕ್ತಿಯಿಂದ ಬೇಡಿಕೊಂಡು ದೇಗುಲದ ಹಿಂದೆಗಿರೋ ಮರಕ್ಕೆ ತಗಡಿನ ಚೀಟಿಯಲ್ಲಿ ಬರೆದು ಸಮಸ್ಯೆಗಳಿಗೆ ಬ್ರೇಕ್ ಬಿತ್ತು ಅಂತಲೇ ಭಕ್ತರು ಅಂದುಕೊಳ್ತಾರೆ. ಹೀಗೆ ಸಾವಿರಾರು ಭಕ್ತರು ಕಟ್ಟಿರೋ ಚೀಟಿಗಳು ಇನ್ನೂ ಸಹ ಮರದಲ್ಲಿ ಹಾಗೇಗಿದೆ. ಆರೋಗ್ಯ ಸರಿ ಮಾಡು ತಾಯಿ ಅಂತ ದೇವಿಗೆ ಹರಕೆ ಕಟ್ಟಿಕೊಳ್ತಾರೆ. ಬೇಗ ಮದುವೆ ಆಗುವಂತೆ ಮಾಡು ದೇವಿ ಅಂತ ಬೇಡ್ಕೊಳ್ತಾರೆ. ಒಂದೊಳ್ಳೆ ದಾರಿ ತೋರಿಸು ತಾಯಿ, ನನ್ನ ಗಂಡ ಕುಡಿಯೋದನ್ನ ಕಡಿಮೆ ಮಾಡುವಂತೆ ನೀನೇ ನೋಡ್ಕೋ ಚೌಡೇಶ್ವರಿ ಅಂತ ಭಕ್ತರು ಚೀಟಿಯಲ್ಲಿ ಬರೆದು ಅರಳಿ ಮರಕ್ಕೆ ಕಟ್ಟಿ ಬೇಡಿಕೊಂಡು ಹೋಗ್ತಾರೆ. ಇಷ್ಟೇ ಅಲ್ಲ, ಇನ್ನು ಕೆಲವರು ದೇವಿಗೆ ಬಲಿ ಕೊಟ್ಟು ಬೇಡಿಕೆ ಇಡ್ತಾರೆ. ಆದರೆ ಇದೇ ದೇವಾಲಯದ ಅರಳಿ ಮರದಲ್ಲಿ ಒಂದು ತಗಡಿನ ಚೀಟಿ ನೇತಾಡ್ತಿತ್ತು. ಚೌಡೇಶ್ವರಿ ಸನ್ನಿಧಿಗೆ ಬಂದಿದ್ದ ವಿಚಿತ್ರ ಹಾಗೂ ವಿಭಿನ್ನವಾದ ಕೋರಿಕೆ ಅದಾಗಿತ್ತು. ಅದೇ ತಗಡಿನ ಚೀಟಿ ಈಗ ಪ್ರೇತಾತ್ಮದ ಕತೆ ಹೇಳ್ತಿದೆ. ಕೊಳವೆ ಬಾವಿ ಸೇರಿದ್ದ ಹತ್ಯೆಯ ಸತ್ಯವನ್ನ ಬಿಚ್ಚಿಡ್ತಿದೆ. ಪ್ರೇತಾಗಿದೆ, ದೆವ್ವಾಗಿದೆ, ಭೂತಾಗಿದೆ, ಸತ್ತವಳು ಪ್ರೇತಾತ್ಮವಾಗಿ ಬಂದು ಕಾಡ್ತಿದ್ದಾಳೆ ಅಂದ್ರೆ ಯಾರೂ ನಂಬಲ್ಲ. ಇದೇನ್ ಸಿನಿಮಾ ಕಥೆನಾ ಅಂತ ಮೂಗು ಮುರಿಯೋರೇ ಜಾಸ್ತಿ. ಆದರೆ ಕಡೂರಿನಾಗಿ ಚೌಡೇಶ್ವರಿ ಸನ್ನಿಧಿಯಲ್ಲಿ ಸಿಕ್ಕಿದ್ದ ಒಂದು ತಗಡು ಶೀಟ್ ಹೇಳ್ತಿರೋದು ಸತ್ತವಳು ಪ್ರೇತಾತ್ಮವಾಗಿ ಬಂದಿದ್ದಾಳೆ ಅನ್ನೋ ಕಥೆ. ಆ ಕಥೆಯನ್ನ ಮತ್ತಷ್ಟು ಆಳವಾಗಿ ಕೆದಕಿ ನೋಡಿದ್ರೆ ಗೊತ್ತಾಗಿತ್ತು ಕೊಲೆ ಹಿಂದಿನ ಪ್ರೇತಾತ್ಮದ ಸತ್ಯ. ಕೊಳವೆ ಬಾವಿ ಸೇರಿದ್ದ ಮಹಿಳೆಯ ಕಗ್ಗೊಲೆಯ ರಹಸ್ಯ. ಆ ಮಹಿಳೆ ಪ್ರೇತಾತ್ಮವಾಗಿ ನಿಜವಾಗ್ಲೂ ಬಂದಿದ್ಲ ಅನ್ನೋದನ್ನೇ ನಾವು ತೋರಿಸೋಕೆ ಹೊರಟಿರೋದು. ಅಸಲಿಗೆ ಈ ಕಥೆ ಶುರುವಾಗೋದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಆಲಘಟ್ಟ ಗ್ರಾಮದಲ್ಲಿ. ಕಡೂರು ತಾಲೂಕಿನ ಆಲಘಟ್ಟ ಗ್ರಾಮಕ್ಕೆ ಎಂಟ್ರಿ ಕೊಡ್ತಾಗಿದ್ದಂತೆ ಬಜರಂಗಿಯ ದರ್ಶನ ಸಿಗತ್ತೆ. ಬಜರಂಗಿಗೆ ಕೈ ಮುಗಿದು ಒಳಗೆ ಹೋದ್ರೆ ಆಲಘಟ್ಟ ಗ್ರಾಮಸ್ಥರು ಆತಂಕಗೊಂಡು ಅರಳಿ ಕಟ್ಟೆ ಮೇಲೆ ಕೂತು ಬಿಟ್ಟಿದ್ರು. ಏನಾಯ್ತು, ಯಾಕಿಂಗಿವರೆಲ್ಲ ಇಷ್ಟು ಗಂಭೀರವಾಗಿ ಆಲೋಚನೆ ಮಾಡ್ತಾಗಿದ್ದಾರೆ, ಏನಾಯ್ತು ಅಂತ ವಿಚಾರಿಸಿದಾಗ ಚೌಡೇಶ್ವರಿ ದೇಗುಲದಲ್ಲಿ ಸಿಕ್ಕ ತಗಡಿನ ಚೀಟಿ ಹಾಗೂ ಆ ಚೀಟಿಯಲ್ಲಿ ಫೋಟೋ ಹೇಳಿದ ಕಥೆಗೆ ಉತ್ತರ ಸಿಕ್ಕಿತ್ತು. ಅಂದರೆ ತಗಡಿನ ಚೀಟಿ ಜೊತೆಯಲ್ಲಿದ್ದ ಫೋಟೋ ಇದೇ ಊರಿನ ಹೆಣ್ಣು ಮಗಳದ್ದಾಗಿತ್ತು. ಆ ಮಹಿಳೆ ಸತ್ತು ಹೋಗಿದ್ದಾಳೆ, ಕೊಲೆಯಾಗಿದ್ದಾಳೆ. ಪ್ರೇತಾತ್ಮವಾಗಿ ತನ್ನ ಸಾವಿನ ಸತ್ಯವನ್ನೇ ತಾನೇ ಬಯಲು ಮಾಡಿ ಮುಕ್ತಿ ಪಡೆದುಕೊಂಡಿದೆ ಅನ್ನೋ ಮಾಹಿತಿ ದೊರೆತಿತ್ತು. ಇಲ್ಲಿ ತಗಡಿನ ಶೀಟ್ನಲ್ಲಿ ಪ್ರೇತಾತ್ಮ ಆಗಿ ಬರ್ತಾಳೆ ಅಂತ ಬರೆಯಲಾಗಿದ್ದು ಈಕೆಯ ಮೇಲೆಯೇ. ಈಕೆಯೇ ಮೋಹಿನಿ ಆಗ್ತಿದ್ದಾಳೆ ಅನ್ನೋದನ್ನ ಬರೆದು ಚೌಡೇಶ್ವರಿಯ ಪಾದಕ್ಕೆ ಅರ್ಪಿಸಿದ್ದು. ಅಂದ ಹಾಗೆ ಈಕೆಯ ಹೆಸರು ಭಾರತಿ.
ಮದುವೆಯಾಗಿದೆ. 1.5 ವರ್ಷದ ಮುದ್ದಾದ ಮಗು ಕೂಡ ಆಗಿದೆ. ಗಂಡನೊಂದಿಗೆ ಇದೇ ಮನೆಯಲ್ಲಿ ಸಂಸಾರ ಮಾಡಿಕೊಂಡು ಆರಾಮಾಗಿ ಇದ್ದವಳು. ಏನೇನೂ ಸಮಸ್ಯೆ ಇರಲಿಲ್ಲ. ಈ ನಡುವೆ ಭಾರತಿ 1.5 ವಯಸ್ಸಿನ ಮಗುವನ್ನ ಬಿಟ್ಟು ನಿಗೂಢವಾಗಿ ನಾಪತ್ತೆಯಾಗಿದ್ಲು. ಕಡೂರು ಪೊಲೀಸ್ ಠಾಣೆಯಲ್ಲಿ ದಿನಾಂಕ 5/9/2025 252/25 ಕ್ರೈಮ್ ನಂಬರ್ ಅಡಿಯಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗುತ್ತೆ. ಆ ಮಿಸ್ಸಿಂಗ್ ಕೇಸನ್ನು ಕೊಟ್ಟಿರ್ತಕ್ಕಂಥವರು ವಿಜಯ್ ಕುಮಾರ್ ಅಂಥೇಳಿ. ಅವರು ಹೆಂಡತಿ 4ನೇ ತಾರೀಕು ಬೆಳಿಗ್ಗೆ ಸುಮಾರು 9 ಗಂಟೆಗೆ ಹಾಲ್ಘಟ್ಟ ಬಸ್ ಸ್ಟ್ಯಾಂಡ್ನಿಂದ ಅವ್ರ ಅಜ್ಜಿಗೆ, ಹುಷಾರಿರ್ತಕ್ಕಂಥ ಅಜ್ಜಿಗೆ ನೋಡ್ಕೊಂಡು ಬರಲಿಕ್ಕೆ ಅಂತೇಳಿ ಹೋಗಿದ್ದು ಮತ್ತೆ ವಾಪಸ್ಸು ಮನೆಗೆ ಬಂದಿಲ್ಲ ಅಂತಕ್ಕಂಥದ್ದು ಒಂದು ಕಂಪ್ಲೇಂಟ್ ಇರುತ್ತೆ. ಅಸಲಿಗೆ ಈ ಭಾರತಿ ನಾಪತ್ತೆ ಆಗಿರೋದಿಲ್ಲ. ದಾರಿ ತಪ್ಪಿಯೂ ಎಲ್ಲಿಗೂ ಹೋಗಿರೋದಿಲ್ಲ. 1.5 ವರ್ಷದ ಮಗುವನ್ನ ಬಿಟ್ಟು ಹೋಗುವಂತಹ ಹೆಣ್ಣು ಮಗಳೂ ಅಲ್ಲ. ಬದಲಿಗೆ ಭಾರತೀಯ ಗಂಡ ಹಾಗೂ ಭಾರತೀಯ ಅತ್ತೆ ಮಾವ ಸೇರ್ಕೊಂಡು ಜೀವ ತೆಗೆದಿದ್ರು. ಸತ್ಯ ಮರೆಮಾಚಿ ಮೃತದೇಹವನ್ನ ಮಾಯ ಮಾಡಿ ಕಡೂರು ಪೊಲೀಸ್ ಠಾಣೆಯಲ್ಲಿ ಭಾರತಿ ನಾಪತ್ತೆಯಾಗಿದ್ದಾಳೆ ಅಂತ ದೂರು ಕೊಡ್ತಾನೆ. ಶಿವಮೊಗ್ಗದ ಆಸ್ಪತ್ರೆಯಲ್ಲಿರೋ ಆಕೆಯ ಅಜ್ಜಿಯನ್ನ ನೋಡ್ಕೊಂಡು ಬರೋದಕ್ಕೆ ಅಂತ ಯರೇಹಳ್ಳಿ ಬಸ್ ನಿಲ್ದಾಣದಲ್ಲಿ ಜೀಪ್ ಹತ್ತಿಸಿ ಬಂದಿದ್ದೆ. ಆದ್ರೆ ಆಕೆ ಆಸ್ಪತ್ರೆಗೆ ಹೋಗದೆ ಮನೆಗೂ ಬಾರದೆ ನಾಪತ್ತೆಯಾಗಿದ್ದಾಳೆ. ದಯವಿಟ್ಟು ಹುಡುಕೊಡಿ, ಚಿಕ್ಕ ಪಾಪು ಇದೆ ಅಂತ ಡ್ರಾಮಾ ಮಾಡಿದ್ದ. ಆದ್ರೆ ಕೊಲೆ ಸತ್ಯ ಆಗ ಯಾರಿಗೂ ಗೊತ್ತಿರೋದಿಲ್ಲ. ಗಂಡನ ಮೇಲೆ ಡೌಟ್ ಸಹ ಬಂದಿರೋದಿಲ್ಲ. ಹೀಗಾಗಿ ಪೊಲೀಸರು ಕೂಡ ಭಾರತಿಯನ್ನ ಹುಡುಕುವ ಪ್ರಯತ್ನ ಮಾಡ್ತಾರೆ. ಅದು 5ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಅವರು ಕಂಪ್ಲೇಂಟ್ ಕೊಡ್ತಾರೆ. 4ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಅವರು ಮಿಸ್ಸಿಂಗ್ ಆಗಿದ್ದಾರೆ ಅಂತ ಕೊಡ್ತಾರೆ. ಸೊ ಅದನ್ನು ತೊಗೊಂಡ್ಬಿಟ್ಟು ಮಿಸ್ಸಿಂಗ್ ಕೇಸನ್ನು ರಿಜಿಸ್ಟರ್ ಮಾಡಿ PSI ಕಡೂರು ಅವರು ಅದು ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ಯಾವುದೇ ರೀತಿಯ ಸುಳಿವು ಸಿಗಲ್ಲ, ಮಿಸ್ಸಿಂಗ್ ಆಗಿರ್ತಕ್ಕಂಥ ಸುಳಿವು ಸಿಗಲ್ಲ. ಬಟ್ ಅದು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೇ ಕೆಲವೊಂದು ಮಾಹಿತಿ ಸಿಗುತ್ತೆ. ಈ ಥರ ಗಂಡನೇ ಹೆಂಡತಿಗೆ ಮರ್ಡರ್ ಮಾಡಿರಬಹುದು ಅಂತಕ್ಕಂಥ ಮಾಹಿತಿನೂ ಸಿಗುತ್ತೆ. ಬಟ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೀತಾ ಇರುತ್ತೆ. ಇವರನ್ನ ಒಮ್ಮೆ ನೋಡಿ ಕೈಗೆ ಕೋಳ ಹಾಕಿಸಿಕೊಂಡು ಜೋಡೆತ್ತಿನಂತೆ ನಡೀತಿರೋದು ಅಪ್ಪ ಮಗ. ಈ ಇಬ್ಬರು ನೀಚರ ಹಿಂದೆ ತಾಯಿಯೂ ಕೂಡ ಆಗಿದ್ದಾಳೆ. ಇವರು ಮೂವರು ಸೇರಿಕೊಂಡೇ ಭಾರತಿಯನ್ನ ಕೊಲೆ ಮಾಡ್ತಾರೆ. ನಂತರ ಯಾರಿಗೂ ಡೌಟ್ ಬರಬಾರದು ಅಂತ ಮೃತದೇಹವನ್ನ ಕೊಳವೆ ಬಾವಿಯಲ್ಲಿ ಬಿಸಾಡ್ತಾರೆ. ಭಾರತೀಯ ಗಂಡನೇ ಕಡೂರು ಠಾಣೆಯಲ್ಲಿ ನಾಪತ್ತೆ ದೂರು ಕೊಡ್ತಾನೆ. ಹೆಂಡತಿಯನ್ನ ಹುಡುಕುವ ರೀತಿ ಡ್ರಾಮಾ ಆಡ್ತಾಗಿರ್ತಾನೆ. ಹೀಗಾಗಿ ಪೊಲೀಸರು ಕೂಡ ಭಾರತಿಯನ್ನ ಹುಡುಕುವ ಪ್ರಯತ್ನ ಮಾಡ್ತಾರೆ. ಇವರಿಬ್ರು ಮದುವೆಯಾಗಿ, ಯಾರು ವಿಜಯ್ ಕುಮಾರ್ ಮತ್ತೆ ಭಾರತಿ, ಇವರಿಬ್ರು ಮದುವೆಯಾಗಿ 6.5 ವರ್ಷ ಆಯಿತು. ಇವ್ರಿಗೆ 1.5 ವರ್ಷದ್ದು ಹೆಣ್ಣು ಮಗು ಇರುತ್ತೆ. ಮಿಸ್ಸಿಂಗ್ ಕೇಸಸ್ ಇವರೇ ಕೊಟ್ಟಿರ್ತಾರೆ. ಹಸ್ಬೆಂಡೇ ಮಿಸ್ಸಿಂಗ್ ಕೇಸನ್ನು ಕೊಟ್ಬಿಟ್ಟು ಈ ಥರ ಒಂದು ಸುಳ್ಳು ಕಥೆಯನ್ನು ಸೃಷ್ಟಿಸಿ ಅವರ ಹೆಂಡತಿನ ತಾನೇ ಹೋಗಿ ಆಲ್ಘಟ್ಟ ಬಸ್ ಸ್ಟ್ಯಾಂಡಿಗೆ ಹೋಗಿ ಅವರ ಅಜ್ಜಿ ಅವ್ರನ್ನ ನೋಡ್ಕೊಂಡು ಬರಲಿಕ್ಕೆ ಕಳಿಸಿದ್ದು ಮತ್ತೆ ವಾಪಸ್ ಬಂದಿಲ್ಲ ಅಂತಕ್ಕಂಥ ಒಂದು ಕಥೆನ ಕಟ್ಟಿರ್ತಾರೆ. ಸೆಪ್ಟೆಂಬರ್ 3ನೇ ತಾರೀಕು ರಾತ್ರಿ 9:30 ಸುಮಾರಿಗೆ ಈ ವಿಜಯ್ ಹೆಂಡತಿಗೆ ಚಟ್ಟ ಕಟ್ಟಿದ್ದಾನೆ. ಆದರೆ ಕೇಸ್ನಿಂದ ಬಚಾವಾಗಬೇಕು ಅಲ್ವಾ? ಹೀಗಾಗಿಯೇ ಮೊದಲು ಡೆಡ್ ಬಾಡಿಯನ್ನ ನಾಪತ್ತೆ ಮಾಡಬೇಕು ಅಂತ ಡಿಸೈಡ್ ಆಗ್ತಾನೆ. ಸಖತ್ತಾಗಿರೋ ಐಡಿಯಾನೇ ಇವನ ತಲೆಗೆ ಬರುತ್ತೆ. ತನ್ನದೇ ಜಮೀನಿನ ಕೊಳವೆ ಬಾವಿಯಲ್ಲಿ ಮೃತದೇಹ ಬಿಸಾಡಿ ಮುಚ್ಚಿ ಹಾಕಿದ್ದಾನೆ. ಮೃತದೇಹ ಸುಮಾರು 10 ಅಡಿ ಆಳಕ್ಕೆ ಹೋಗಿ ಸಿಲುಕಿ ಹಾಕಿಕೊಳ್ಳತ್ತೆ. ಯಾವುದೇ ಕಾರಣಕ್ಕೂ 10 ಅಡಿ ಆಳದಿಂದ ಮೃತದೇಹ ಹೊರಬರಲ್ಲ, ವಾಸನೆಯೂ ಬರಲ್ಲ ಅಂತ ಕೊಳವೆಯ ಬಾಯಿಯನ್ನ ಮುಚ್ಚಿ ಹಾಕ್ತಾನೆ. ನಂತರ ವಿಜಯ್ ಕೊಟ್ಟ ಮಿಸ್ಸಿಂಗ್ ಕಂಪ್ಲೇಂಟ್ ಹಿಂದೆ ಬಿದ್ದ ಕಡೂರು ಪೊಲೀಸರು ನಾಪತ್ತೆಯಾಗಿದ್ದ ಭಾರತಿಯನ್ನ ಹುಡುಕಿ ಸಾಕಾಗೋಗಿದ್ರು. ಮೇಲೆ ಅದನ್ನ ತಗೊಂಡೋಗಿ ಬಾಡಿಯನ್ನ ವಿಜಯ್ ಕುಮಾರ್ ಅವರ ತಂದೆಯವರ ಹೆಸರಲ್ಲಿ, ಗೋವಿಂದಪ್ಪ ಅವರ ಹೆಸರಲ್ಲಿ ಇರ್ತಕ್ಕಂಥ ತೋಟದಲ್ಲಿ ಒಂದು ಬೋರ್ವೆಲ್ ಇದನ್ನು ತೆಗೆದಿರ್ತಾರೆ. ಅದರಲ್ಲಿ ಒಳಗಡೆ ಹಾಕಿ ಮೇಲೆ ಮಣ್ಣನ್ನು ಹಾಕಿರ್ತಾರೆ. ಅದಕ್ಕಿಂತ ಮುಂಚೆ ಅವ್ರ ಮೇಲೆ ಇರ್ತಕ್ಕಂಥ ಒಡವೆಗಳನ್ನೆಲ್ಲ ತಕ್ಕೊಂಡಿರ್ತಾರೆ ಇವರು ವಿಜಯ್ ಕುಮಾರ್ ಅವರು. ಭಾರತಿ ಮಿಸ್ ಆಗಿ ಅದಾಗಲೇ 1 ತಿಂಗಳು ಆಗೋಗಿತ್ತು. ಪ್ರಕರಣದಲ್ಲಿ ಸುಳಿವು ಕೂಡ ಇರಲಿಲ್ಲ. ಭಾರತಿ ಬೇರೆ ಮಾನಸಿಕ ಅಸ್ವಸ್ಥೆಯಾಗಿದ್ಲು ಅನ್ನೋದನ್ನ ಗಂಡ ಪುಕಾರ್ ಎಬ್ಬಿಸಿದ್ದ. ಇಲ್ಲಿಗೆ ಆಲಘಟ್ಟ ಗ್ರಾಮಸ್ಥರೆಲ್ಲ ಭಾರತಿ ಎಲ್ಲಿಗೋ ಹೋಗಿದ್ದಾಳೆ, ದಾರಿ ತಪ್ಪಿದ್ದಾಳೆ ಅಂತ ಅಂದುಕೊಳ್ತಾರೆ.
ಪ್ರಕರಣದ ದಿಕ್ಕೇ ತಪ್ಪಿತ್ತು. ಹೀಗಾಗಿ ಭಾರತಿ ಗಂಡ ಹಾಗೂ ಅತ್ತೆ ಮಾವ ನಮಗೇನೂ ಗೊತ್ತೇ ಇಲ್ಲ ಎಂಬಂತೆ ಮನೆಯಲ್ಲಿ ಇದ್ದು ಬಿಟ್ಟಿದ್ರು. ಈ ಪ್ರಕರಣದಲ್ಲಿ ನಮ್ಮನ್ನ ಹಿಡಿಯೋಕೆ ಆಗಲ್ಲ ಅಂತ ಅಂದುಕೊಂಡಿದ್ರು. ಈ ನಡುವೆ ವಿಜಯ್ ಹಾಗೂ ವಿಜಯ್ನ ತಂದೆ ತಾಯಿಗೆ ಭಯ ಶುರುವಾಗಿದೆ. ಸತ್ತವಳು ಪ್ರೇತಾತ್ಮ ಆಗಿ ಬಂದ್ರೆ ಏನು ಮಾಡೋದು? ಮನೆಯಲ್ಲಿ ಬೇರೆ ವಿಚಿತ್ರವಾದ ಸೌಂಡ್ ಬರ್ತಿದೆ ಅಂತ ಬೆದರಿ ಹೋಗ್ತಾರೆ. ಭಾರತಿ ಮೋಹಿನಿಯಾಗಿ ಬರ್ತಾಳೆ ಅಂತ ಊಹಿಸಿಕೊಂಡಿದ್ದ ಪತಿ ವಿಜಯ್ ಹಾಗೂ ವಿಜಯ್ನ ಪೋಷಕರು ಒಂದು ಪ್ಲಾನ್ ಮಾಡ್ತಾರೆ. ಭಾರತಿ ಆತ್ಮಕ್ಕೆ ಶಾಂತಿ ಸಿಗಬೇಕು, ಅದಕ್ಕೆ ದೇಗುಲದಲ್ಲಿ ವಿಶೇಷ ಪೂಜೆ ಮಾಡಿಸೋಣ ಅಂತ ಮುಂದಾಗ್ತಾರೆ. ಭಾರತಿ ಹುಡುಕಾಟದ ನೆಪದಲ್ಲಿ ಪೂಜೆ ಮಾಡುತ್ತಿದ್ದೇವೆ ಅಂತ ಭಾರತೀಯ ಅಣ್ಣನನ್ನ ಕೂಡ ವಿಜಯ್ ಕರೆದುಕೊಂಡು ಹೋಗ್ತಾನೆ. ಚಟ್ನಾಪಾಳ್ಯದ ಚೌಡೇಶ್ವರಿ ದೇವಾಲಯದಲ್ಲಿ ಕೋಳಿ ಬಲಿ ಕೊಟ್ಟು ಪೂಜೆ ಸಲ್ಲಿಸ್ತಾನೆ. ನಂತರ ತಗಡಿನ ಚೀಟಿಯಲ್ಲಿ ಭಾರತಿ ಪ್ರೇತಾತ್ಮ ಆಗಿ ಬರದಂತೆ ನೋಡಿಕೋ ತಾಯಿ, ನಾವೇ ಭಾರತಿಯನ್ನ ಕೊಲೆ ಮಾಡಿರೋದು ಅಂತ ಬರೀತಾರೆ. ಆ ತಗಡಿನ ಚೀಟಿಗೆ ನೆತ್ತರಾಭಿಷೇಕ ಮಾಡಿ ತಗಡಿನ ಚೀಟಿ ಜೊತೆಗೆ ಭಾರತಿ ಫೋಟೋಗಿಟ್ಟು ಅರಳಿ ಮರಕ್ಕೆ ಒಡೀತಾರೆ. ಅದಾದ್ಮೇಲೆ ಅವ್ರಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇರುತ್ತೆ ವಿಜಯ್ ಕುಮಾರ್ ಅವರಿಗೆ. ಅವರು ಅಲ್ಲಿ ಇಲ್ಲಿ 2-3 ಟೆಂಪಲಿಗೂ ಹೋಗಿದ್ದಾರೆ. ಒಂದು ಟೆಂಪಲಲ್ಲಿ ಅವರು ದೇವರಿಗೆ ಹರಕೆಯನ್ನು ಹೊತ್ಕೊಂಡು ಒಂದು ತಾಮ್ರದ ಒಂದು ಶೀಟಲ್ಲಿ ಅದರಲ್ಲಿ ಬರೀತಾರೆ, ಈ ಥರ ನಾನು ಈ ಥರ ಮಾಡಿದ್ದೀನಿ, ಮತ್ತು ಇದರಿಂದ ನನಗೆ ಪೊಲೀಸರಿಂದ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಕೇಸು ಅದು ಎಲ್ಲ ಆಗಬಾರ್ದು, ಮತ್ತು ನನ್ನ ಹೆಂಡತಿನೂ ಸಹಿತ ನನಗೆ ತೊಂದರೆ ಕೊಡಬಾರ್ದು ಅಂತಕ್ಕಂಥ ವಿಚಾರವನ್ನು ಅದು ಬರೆದಿದ್ದಾರೆ. ಸೊ ಅದನ್ನು ಬರೆದ್ಬಿಟ್ಟು ಅಲ್ಲಿ ಅವ್ರ ಹೆಂಡತಿ ಫೋಟೋ ಮತ್ತು ಆ ತಾಮ್ರದ ಶೀಟನ್ನು ಅಲ್ಲಿ ಟೆಂಪಲ್ ಹತ್ರ ಒಂದು ಗಿಡಕ್ಕೆ ಅದನ್ನು ಹೊಡೆದಿರ್ತಾರೆ. ದೇಗುಲಕ್ಕೆ ಹೋಗಿದ್ದ ಭಾರತಿ ಅಣ್ಣನಿಗೆ ಡೌಟ್ ಬರುತ್ತೆ. ಮಾವನ ಮೇಲೆ ಯಾವತ್ತೂ ಡೌಟ್ ಪಡದ ಭಾರತೀಯ ಸಹೋದರ ಚೌಡೇಶ್ವರಿ ಸನ್ನಿಧಿಯಲ್ಲಿ ಅನುಮಾನ ಪಡ್ತಾರೆ. ಹೀಗಾಗಿ ಮರಕ್ಕೆ ಹೊಡೆದಿದ್ದ ಹರಕೆಯ ತಗಡನ್ನ ಚೆಕ್ ಮಾಡಿದ್ದಾನೆ. ಆಗ್ಲೇ ನೋಡಿ ಗೊತ್ತಾಗೋದು, ತನ್ನ ತಂಗಿ ಭಾರತಿ ನಾಪತ್ತೆಯಾಗಿಲ್ಲ, ಕೊಲೆಯಾಗಿದ್ದಾಳೆ ಅನ್ನೋದು ಕನ್ಫರ್ಮ್ ಆಗೋದು. ತಗಡು ಶೀಟ್ನಲ್ಲಿ ಕೊಲೆ ವಿಷಯ ಬರೆದು ಮರಕ್ಕೆ ಒಡೆದು ಈ ವಿಜಯ್ ದೊಡ್ಡ ತಪ್ಪು ಮಾಡಿದ್ದ. ನಿಗೂಢವಾಗಿದ್ದ ರಹಸ್ಯವನ್ನ ಚೌಡೇಶ್ವರಿ ಕಂಪ್ಲೀಟ್ ಆಗಿ ಮುಚ್ಚಿ ಹಾಕ್ತಾಳೆ. ಯಾವ ದುಷ್ಟಶಕ್ತಿಯ ಕಾಟವೂ ಇರಲ್ಲ ಅಂತ ಅಂದುಕೊಂಡು ತಗಡು ಶೀಟ್ನಲ್ಲಿ ಸತ್ಯ ಬರೆದಿದ್ದ. ಆದ್ರೆ ಇದೇ ತಗಡಿನ ಶೀಟ್ ಹೆಂಡತಿ ಕೊಲೆ ವಿಷಯ ರಿವೀಲ್ ಮಾಡಿದೆ. ದೇವರ ಹತ್ರ ಹೋಗಿ ಅವರು 3 ಅಂದಿಗೆ ಕೊಡೋದು ತಗಡಲ್ಲಿ ನನ್ನ ಹೆಂಡತಿ ಪೀಡೆ ಪಿಚಾತಿ ಅಡಿಬಾರ್ದು, ಆ ಕೇಸು ಆಗಬಾರ್ದು, ಈ ಕೇಸ್ ಯಾರು ನೋಡಿ ಮಗಳು ಸೇರ್ಕೋಬಾರ್ದು, ಇದಕ್ಕೆ ಯಾವನು ಬರಬಾರ್ದು ಮುಂದೆ ಅಂತ ಚಿಡಿಲ್ಬಾರ್ದು. ಹುಡುಗಿ ಫೋಟೋ ಇಟ್ಟು ರಕ್ತ ಖಂಡಿಸಿ ಮರಕ್ಕೆ ಹೊಡೆದಿದ್ದು. ಅದನ್ನ ನಾವು ನಮ್ಮ ಮಗ ಅವತ್ತ ಇವ್ರ ಜೊತೆ ಲೀಗಲ್ ಆಯ್ತು, ಸ್ವಲ್ಪ ಇವ್ರ ಜೊತೆ ಇದ್ನಲ್ಲ, ಈ ಮಗನು ಹೋಗಿದ್ದ ಅಲ್ಲಿ, ಅದನ್ನ ನೋಡಿ ನಮ್ಮ ತಮ್ಮ ಮಾತಾಡ್ದೆ ಹಿಂಗೆ ಮಾಡಿದರೆ ಅಂತ. ಅವ್ನು ನಂಗೆ ಡೌಟ್ ಬಂದ ಅದು ತೆಗಿಬೇಕು ಅಂತ. ಪೊಲೀಸರ ಬಳಿ ಸತ್ಯ ಒಪ್ಪಿಕೊಂಡಿರೋ ಈ ವಿಜಯ್ ಹಾಗೂ ವಿಜಯ್ನ ಪೋಷಕರು ಏನೇನ್ ಮಾಡಿದ್ವಿ, ಹೇಗೆ ಕೊಲೆ ಮಾಡಿದ್ವಿ ಅನ್ನೋ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾರೆ. ಹೀಗಾಗಿಯೇ ಪೊಲೀಸರು ಮನೆಗೆ ಕರೆದುಕೊಂಡು ಬಂದು ಮಹಜರು ಮಾಡ್ತಾರೆ. ಸ್ಪಾಟ್ಗೆ FSL ತಂಡವನ್ನು ಕರೆಸಿ ಮತ್ತೆ ಏನಾದ್ರೂ ಕ್ಲೂ ಸಿಗತ್ತಾ ಅಂತ ತಡಕಾಡ್ತಾರೆ. ಇಷ್ಟೇ ಅಲ್ಲ, ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ ಅನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಯಾಕಂದ್ರೆ ಇದೇ ಬೈಕಿನಲ್ಲಿ ಮೃತದೇಹವನ್ನ ಸಾಗಿಸಿದ್ದಂತೆ. ವಿಜಯ್ ಕುಮಾರ್ ಅವರು ಒಂದು ವ್ಯಾಗನಾರ್ ಗಾಡಿಯನ್ನು ತೊಗೊಂಡಿರ್ತಾರೆ. ಅದಕ್ಕೆ 2 ಲಕ್ಷ ಸಾಲ ಇರುತ್ತೆ. ಆ ಸಾಲವನ್ನು ತೀರಿಸಲಿಕ್ಕೋಸ್ಕರ ಇವರು ಭಾರತೀಯವರ ಮನೆಯಿಂದ ಅದನ್ನು ತರಬೇಕು ಅಂಥೇಳಿ ಅವ್ರಿಗೆ ಕಿರಿಕಿರಿ ಮಾಡಿರ್ತಾರೆ. ಸೊ ಆ ವಿಚಾರಕ್ಕೆ ಇವರು ಹೊಡೆದಿದ್ದಾರೆ ಅಂತಕ್ಕಂಥದ್ದೊಂದು ಕಂಪ್ಲೇಂಟನ್ನು ನೀಡ್ತಾರೆ. ಇಮಿಡಿಯೇಟಾಗಿ ನಮ್ಮ ಆಫೀಸರ್ಸ್ ಇದು 304B ಇರೋದನ್ನ ಡೌರಿ ಡೆತ್ ಕೇಸ್ ಆಗಿರೋದ್ರಿಂದ ಅದನ್ನು DSP ತನಿಖೆಯ ನೇತೃತ್ವದಲ್ಲಿ ತನಿಖೆಯನ್ನು ಕೈಗೊಳ್ಳಲಾಗುತ್ತೆ. ಈ ವಿಜಯ್ ಇತ್ತೀಚೆಗೆ ಕಾರೊಂದನ್ನ ಖರೀದಿಸಿದ್ದ. ಆ ಕಾರಿನ ಲೋನ್ ಕಟ್ಟೋಕೆ ಆಗದೆ ಒದ್ದಾಡ್ತಿದ್ದಂತೆ. ಈ ನಡುವೆ ಕಾರಿನ ಲೋನ್ ಕಟ್ಟಬೇಕು, ತವರು ಮನೆಗೆ ಹೋಗಿ ದುಡ್ಡು ತಗೊಂಡ್ ಬಾ ಅಂತ ಈ ವಿಜಯ್ ಕಿರುಕುಳ ಕೊಡ್ತಿದ್ದ. 2 ಲಕ್ಷ ಹಣ ತರುವಂತೆ ಪೀಡಿಸ್ತಿದ್ದಂತೆ. ಇದೇ ವಿಚಾರಕ್ಕೆ ಸೆಪ್ಟೆಂಬರ್ 3ನೇ ತಾರೀಕು ಗಂಡ ಹೆಂಡತಿ ನಡುವೆ ಜಗಳ ನಡೆದಿದೆ. ಆ ಜಗಳ ವಿಕೋಪಕ್ಕೆ ಹೋಗಿ ಕೊಲೆಯಲ್ಲಿ ಅಂತ್ಯವಾಗಿದೆ. ಹೆಂಡತಿಯನ್ನ ಕೊಂದ ಬಳಿಕ ಈ ವಿಜಯ್ ಅಂಡ್ ಪೋಷಕರು ಶವ ಬಿಸಾಡುವ ಪ್ಲಾನ್ ಮಾಡ್ತಾರೆ.
ನಂತರ ತೋಟದಲ್ಲಿ ಪಾಳು ಬಿದ್ದಿದ್ದ ಕೊಳವೆ ಬಾವಿಗೆ ಶವವನ್ನ ಎಸೆದಿದ್ದಾರೆ. ಅದಕ್ಕೂ ಮುನ್ನ ಮೈ ಮೇಲಿದ್ದ ಚಿನ್ನಾಭರಣ ಕಿತ್ಕೊಂಡು ಆ ಚಿನ್ನಾಭರಣ ಮಾರಾಟ ಮಾಡೋ ಪ್ಲಾನ್ ಮಾಡಿದ್ರು. ಇದಾದ ಬಳಿಕವೇ ಕಂಡ ದೇವರಿಗೆ ಪೂಜೆ ಪುನಸ್ಕಾರ ಮಾಡಿಸೋದು, ಹೋಮ ಬಲಿ ಎಲ್ಲ ಮಾಡಿದ್ದಾರೆ. ಆದ್ರೀಗ ಇವರ ಪೂಜೆಯೇ ನೀಚರನ್ನ ಲಾಕ್ ಆಗುವಂತೆ ಮಾಡಿದೆ. ಪೊಲೀಸರು ಕೊಳವೆ ಬಾವಿಯಲ್ಲಿದ್ದ ಮೃತದೇಹವನ್ನ ಹೊರತೆಗೆದಿದ್ದಾರೆ.